ಧರ್ಮೋಪದೇಶಕಾಂಡ ಅಧ್ಯಾಯ 29. ಯೆಹೋವನು ಹೋರೇಬಿನಲ್ಲಿ ಇಸ್ರಾಯೇಲ್ಯರೊಡನೆ ಮಾಡಿದ ನಿಬಂಧನವಲ್ಲದೆ ಆತನು ಮೋವಾಬ್ಯರ ದೇಶದಲ್ಲಿ ಅವರೊಡನೆ ಮಾಡಬೇಕೆಂದು ಮೋಶೆಗೆ ಆಜ್ಞಾಪಿಸಿದ ನಿಬಂಧನ ವಚನಗಳು. ಮೋಶೆ ಇಸ್ರಾಯೇಲ್ಯರೆಲ್ಲರನ್ನೂ ಕರೆದು ಹೀಗಂದನು, ಯೆಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣು ಮುಂದೆ ಫರೋಹನಿಗೂ ಅವನ ಪರಿವಾರದವರಿಗೂ ಸಮಸ್ತ ಪ್ರಜೆಗಳಿಗೂ ಮಾಡಿದ ಮಹಾಮನಶ್ಶೋಧನೆ, ಉತ್ಪಾತ, ಮಹತ್ಕಾರ್ಯಗಳನ್ನು ನೀವು ನೋಡಿದ್ದಿರಷ್ಟೇ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಅಯ್ಯೋ, 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ. ನೀವು ರೊಟ್ಟಿಯನ್ನು ತಿನ್ನಲಿಲ್ಲ, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯಲೇ ಇಲ್ಲ. ಯೆಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು. ನೀವು ಈ ಸ್ಥಳಕ್ಕೆ ಬಂದಾಗ ಹೆಷ್ಬೋನಿನ ಅರಸನಾದ ಸೀಹೋನನೂ ಬಾಷಾನಿನ ಅರಸನಾದ ಓಗನೂ ನಮ್ಮೊಡನೆ ಯುದ್ಧ ಮಾಡುವುದಕ್ಕೆ ಬರಲಾಗಿ ನಾವು ಅವರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದವರಲ್ಲಿ ಅರ್ಧ ಜನರಿಗೂ ಸ್ವಾಸ್ಥ್ಯವಾಗಿ ಕೊಟ್ಟೆವಷ್ಟೇ. ಈ ಸಂಗತಿಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ಈ ನಿಬಂಧನ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ಆಗ ನೀವು ನಡೆಸುವ ಎಲ್ಲ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. ಇಸ್ರಾಯೇಲ ಪುರುಷರೇ, ನಿಮ್ಮ ಪ್ರಧಾನರು, ಗೋತ್ರದವರು, ಹಿರಿಯರು, ಅಧಿಕಾರಿಗಳು, ಹೆಂಗಸರು, ಮಕ್ಕಳು, ನಿಮ್ಮ ಪಾಳೆಯದಲ್ಲಿರುವ ಅನ್ಯರಾದ ಕಟ್ಟಿಗೆಯವರು, ನೀರಿನವರು ಮುಂತಾದ ಆಳುಗಳು, ನೀವೆಲ್ಲರೂ ಈ ಹೊತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿರುವುದಕ್ಕೆ ಕಾರಣವೇನೆಂದರೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೇಳಿದಂತೆಯೂ ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸ್ಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದಂತೆಯೂ ನಿಮ್ಮನ್ನು ತನಗೆ ಸ್ವಕೀಯ ಜನರನ್ನಾಗಿಯೂ ತನ್ನನ್ನು ನಿಮಗೆ ದೇವರನ್ನಾಗಿಯೂ ಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ನೀವು ಅದಕ್ಕೆ ಸೇರುವುದಕ್ಕಾಗಿ ಕೂಡಿ ಬಂದಿದ್ದೀರಿ. ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಿದ್ಧರಾಗಿ ನಿಂತಿರುವ ನಮ್ಮೊಡನೆ ಮಾತ್ರವಲ್ಲದೆ ಮುಂದೆ ಹುಟ್ಟುವ ನಮ್ಮ ಸಂತತಿಯವರೊಡನೆಯೂ ಪ್ರಮಾಣಪೂರ್ವಕವಾದ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ನಾವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದು, ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದದ್ದು ನಿಮಗೆ ತಿಳಿದೇ ಇದೆ. ಆ ಜನಾಂಗಗಳಲ್ಲಿ ನಡೆಯುವ ಹೇಯಾಚಾರಗಳನ್ನು, ಅವರು ಮರ, ಕಲ್ಲು, ಬೆಳ್ಳಿ, ಬಂಗಾರಗಳಿಂದ ಮಾಡಿಕೊಂಡು ಪೂಜಿಸುವ ಬೊಂಬೆಗಳನ್ನು ಕಂಡಿದ್ದೀರಷ್ಟೇ. ಎಚ್ಚರಿಕೆಯಾಗಿರ್ರಿ. ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ ಕುಟುಂಬವಾಗಲಿ ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಲತೆಯ ಬೇರೂ ಇರಬಾರದು. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಹೇಳಿದ ಯಾವನಾದರೂ ತನ್ನೊಳಗೆ, ನಾನು ಹಠವನ್ನು ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿಯೇ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವನ್ನುಂಟು ಮಾಡಾನು. ಯೆಹೋವನು ಅಂಥವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪೋಕ್ತಿಗಳಿಗೂ ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು. ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಬಂಧನೆಯನ್ನು ಮೀರುವವರಿಗೆ ಉಂಟಾಗುವ ಶಾಪಗಳು ಅವನಲ್ಲಿ ನೆರವೇರಲೆಂದು ಯೆಹೋವನು ಅವನನ್ನು ಇಸ್ರಾಯೇಲ್ಯರ ಎಲ್ಲ ಕುಲಗಳಿಂದ ಪ್ರತ್ಯೇಕಿಸಿ ದಂಡಿಸುವನು. ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರು, ದೇಶಾಂತರಗಳಿಂದ ಬರುವ ಅನ್ಯರೂ ನಿಮ್ಮ ದೇಶಕ್ಕೆ ಯೆಹೋವನು ಉಂಟುಮಾಡಿದ ರೋಗೋಪದ್ರವಗಳನ್ನು ಕಂಡು ಆಶ್ಚರ್ಯಪಡುವರು. ಎಲ್ಲ ಜನಾಂಗಗಳವರು, ನಿಮ್ಮ ಆ ದೇಶವು ಯಾವ ವ್ಯವಸಾಯವಾದರೂ ಇಲ್ಲದೆ ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು ಯೆಹೋವನು ಮಹಾಕೋಪದಿಂದ ಕೆಡವಿದ ಸೊದೋಮ್, ಗೊಮೋರ, ಅದ್ಮಾ, ಚೆಬೋಯಿಮ್ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದ್ದಾಗಿ ಎಲ್ಲ ಕಡೆಗಳಲ್ಲಿಯೂ ಗಂಧಕ, ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು ಯೆಹೋವನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ, ಇಂಥ ಕೋಪಾಗ್ನಿಗೆ ಕಾರಣವೇನಿದ್ದಿತ್ತು ಎಂಬುದಾಗಿ ವಿಚಾರಿಸುವರು. ಅದಕ್ಕೆ ಜನರು, ಈ ದೇಶದವರ ಪಿತೃಗಳ ದೇವರಾದ ಯೆಹೋವನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಯನ್ನು ಅವರು ಉಲ್ಲಂಘಿಸಿ
ತಮಗೆ ನೇಮಿಸಲ್ಪಡದೆಯೂ ಗೊತ್ತಿಲ್ಲದೆಯೂ ಇದ್ದ ಇತರ ದೇವರುಗಳನ್ನು ಸೇವಿಸಿ ಪೂಜಿಸಿದ್ದರಿಂದ ಯೆಹೋವನು ಅವರ ದೇಶದ ಮೇಲೆ ಕೋಪ ಮಾಡಿ ಈ ಗ್ರಂಥದಲ್ಲಿ ಬರೆದಿರುವ ಶಾಪಗಳನ್ನು ಅವರ ಮೇಲೆ ಬರಮಾಡಿ ಮಹಾಕೋಪೋದ್ರೇಕದಿಂದ ಆ ಜನರನ್ನು ದೇಶದಿಂದ ಕಿತ್ತು ಹಾಕಿ ಈಗ ಅನುಭವಕ್ಕೆ ಬಂದಿರುವಂತೆ ದೇಶಾಂತರದಲ್ಲಿ ಹಾಕಿಬಿಟ್ಟನೆಂದು ಉತ್ತರ ಕೊಡುವರು. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಬನ್ನಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ದೇವರ ವಾಕ್ಯವನ್ನು ಒಟ್ಟಾಗಿ ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ, ಚಾಪ್ಟರ್ 29, 29ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಹೌದು, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಶಾಪ ಮತ್ತು ಆಶೀರ್ವಾದಗಳ ಕುರಿತಾಗಿ ಅಥವಾ ಶುಭ ಮತ್ತು ಅಶುಭದ ಕುರಿತಾಗಿ ಇರುವಂಥ ಒಂದು ದೊಡ್ಡ ಅಧ್ಯಾಯ, 68 ವಚನಗಳಿರುವಂಥ ಒಂದು ಅಧ್ಯಾಯ, 28ನೇ ಅಧ್ಯಾಯ. ಅದರಲ್ಲಿ ಸುಮಾರು 124 ಶಾಪಗಳ ಕುರಿತಾಗಿ, ದೊಡ್ಡ ದೊಡ್ಡ ಆಶೀರ್ವಾದಗಳು 21 ಕುರಿತಾಗಿ, ಕನಿಷ್ಠ ಒಂದು 5 ನಿಬಂಧನೆಗಳು, ದೊಡ್ಡ ದೊಡ್ಡ ನಿಬಂಧನೆಗಳು, ಯಾವ ರೀತಿಯಾಗಿ ಈ ಆಶೀರ್ವಾದಗಳಿಗೆ ನಾವು ಪ್ರಾಪ್ತರಾಗಬೇಕು, ಶುಭಕ್ಕೆ ನಾವು ಬಾಧ್ಯರಾಗಬೇಕೆಂಬಂಥ ಮಾತುಗಳು ಹೇಳಲಾಗಿದೆ. ಹೆಚ್ಚಾಗಿ ಶಾಪದ ಕುರಿತಾಗಿ 28ರಲ್ಲಿ ಬರೆದಿದೆ. 27ರಲ್ಲಿ ಕೂಡ ಕೊನೆಯದಾಗಿ ಸುಮಾರು 12 ಬಾರಿ 12 ಗೋತ್ರದವರಿಗೆ ಶಾಪದ ಕುರಿತಾಗಿ ಹೇಳಲಾಗಿದೆ. ಸರಿ, ಇಷ್ಟೆಲ್ಲ ಶಾಪದ ಕುರಿತಾಗಿ ನೋಡಿದ ಮೇಲೆ ಕೆಲವು ಸಾರಿ ನಮಗೆ ಒಂದು ನಿರಾಶೆ ಆಗ್ಬೋದು. ಶಾಪ ಶಾಪ ಶಾಪ, ಎಲ್ಲಿ ನೋಡಿರೋ ಚಳಿ ಜ್ವರ, ಎಲ್ಲಿ ನೋಡಿದರೂ ಅಭಾವ, ಕ್ಷಾಮ, ಈ ರೀತಿಯಾಗೆಲ್ಲ ನೋಡುವಾಗ ಅದು ಒಂದು ನಕಾರಾತ್ಮಕವಾದ ದೃಶ್ಯವಾಗಿ, ಒಂದು ನೆಗೆಟಿವ್ ಪಿಕ್ಚರ್ ಆಗಿ ನಮ್ಮ ಮನಸ್ಸಿನಲ್ಲಿ ಪರಿಣಾಮ ಬೀಳುವಾಗ ನಮಗೆ ನಿರಾಶೆ ಆಗ್ಬೋದು. ಆದ ಕಾರಣ ನಿರಾಶೆಯಾಗಿರುವಂಥ ಹಳೆ ಒಡಂಬಡಿಕೆಯ ಜನರಿಗೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಒಂದು ಉತ್ತೇಜನ ಇದೆ. ಅದೇನಂತ ಹೇಳ್ಬಿಟ್ಟು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಇರುವಂಥ ಒಂದು ವಾಕ್ಯವನ್ನು ಪ್ರಿಯ ವೀಕ್ಷಕರೇ ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಡ್ರಿ. ಇವೆಲ್ಲ ಶಾಪಗಳು ಧರ್ಮೋಪದೇಶ ಕಾಂಡ 27, 28ರಲ್ಲಿ ಇದ್ದಂಥ ಆ ಶಾಪಗಳಿವೆಲ್ಲ, ಅವೆಲ್ಲವೂ ಏನಾಯಿತು, ಏನಾಗಲಿಕ್ಕುಂಟು, ಕೆಲವ್ರ ಜೀವನದಲ್ಲಿ ಏನಾಗ್ಬಿಟ್ಟಿದೆ, ಇನ್ನು ಕೆಲವ್ರ ಜೀವನದಲ್ಲಿ ಏನಾಗುತ್ತಿದೆ, ಇನ್ನು ಕೆಲವ್ರ ಜೀವನದಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಗಲಾತ್ಯ 3:14 ಅದೇನೆಂದರೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು, ದೊಡ್ಡ ಆಶೀರ್ವಾದ, ಅದು ಇಂಟರ್ನ್ಯಾಷನಲ್ ಬ್ಲೆಸ್ಸಿಂಗ್, ಅಂತಾರಾಷ್ಟ್ರದ ಆಶೀರ್ವಾದ ಅಬ್ರಹಾಮನಿಗೆ ಲಭ್ಯವಾದದ್ದು. ಆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ, ಅಂದರೆ ನಮಗೆ ಯಹೂದಿಗಳಲ್ಲದವರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕವಾಗಿ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ, ಆ 124 ಶಾಪ ಯಾವ ರೀತಿಯಾಗಿ ಧರ್ಮೋಪದೇಶ ಕಾಂಡ 28ರಲ್ಲಿ ನೋಡಿದೆವಲ್ಲ, ಅವೆಲ್ಲ ಶಾಪಗಳು, ಇನ್ನೇನೇನಾದರೂ ಇದ್ದರೂ ಕೂಡ ಅವಿಧೇಯತೆಗೆ ಇರುವಂಥ 12 ಶಾಪಗಳು, ಇವೆಲ್ಲ ಶಾಪಗಳು, ಅಥವಾ 27ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿರುವಂಥ ಅಲ್ಲಿ ಒಂದು ಇನ್ನೂ 12 ಶಾಪಗಳು, ಅವೆಲ್ಲ ಶಾಪಗಳನ್ನು ನಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಪವಾಗಿ, 2ನೇ ಕೊರಿಂಥ 5:21ರಲ್ಲಿ ಆತನು ಪಾಪವಾಗಿ, ನಮ್ಮ ಪಾಪ ನಮ್ಮ ನಿಮಿತ್ತ ಆತನು ಪಾಪವಾದನು, ಪಾಪ ಸ್ವರೂಪಿಯಾದನು. ಆದರೆ ಇಲ್ಲಿ ಶಾಪವಾಗಿ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು, ಬಿಡಿಸಬಹುದಲ್ಲ, ಬಿಡಿಸ್ಬಿಟ್ನು. ಆಮೇನ್, ಹಲ್ಲೆಲೂಯಾ ಅಂತ ಹೇಳ್ಬಿಟ್ಟು ಅದನ್ನು ನಾವು ಸ್ವೀಕಾರ ಮಾಡುವಾಗ ಅದು ನಮ್ಮದಾಗುತ್ತೆ. ಹೌದು, ನಕಾರಾತ್ಮಕವಾದಂಥ
ಆ ಪ್ರತಿ ಶಾಪ, ಭಯಪಡಿಸುವಂಥ ಪ್ರತಿ ಶಾಪ, ಹೆದರಿಸುವ ಆ ಪ್ರತಿ ಶಾಪ, ನಿರಾಶೆಗೊಳಿಸುವ ಪ್ರತಿ ಶಾಪ, ರೋಗದಿಂದ, ಬೇನೆಯಿಂದ, ನೋವಿನಿಂದ, ಚಿಂತೆಯಿಂದಿರುವಂಥ, ಮೂಡುವಂಥ ಆ ಎಲ್ಲ ಶಾಪಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಶಾಪದೊಳಗಿಂದ ಬಿಡಿಸಿದನು. ಹೇಗೆ ಬಿಡಿಸಿದನು? ಆತನು ನಮ್ಮ ನಿಮಿತ್ತ ಶಾಪವಾಗಿ ಬಿಡಿಸಿದನು. ಆದ ಕಾರಣ ಅದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಮಾತಿನಲ್ಲಿ ಅಥವಾ ಭಾಳ ಪ್ರಾಮುಖ್ಯ ಮಾತಿನಲ್ಲಿ ಪೌಲನು ಹೇಳುವಂಥ ಮಾತು, ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆದ ಕಾರಣ ಯೇಸು ಕರ್ತನು ಶಿಲುಬೆ ಮರಕ್ಕೆ ತೂಗ ಹಾಕಲ್ಪಟ್ಟು ಆತನು ನಮ್ಮ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ಕರ್ತನಿಗೆ ಸ್ತೋತ್ರವಾಗಲಿ. 29ನೇ ಅಧ್ಯಾಯ ಇಂದಿನ ನಮ್ಮ ಅಧ್ಯಾಯನ ನಾವು ಮುಂದುವರ್ಸೋಣ್ರಿ. ಈಗಾಗಲೇ ಈ ಧರ್ಮೋಪದೇಶ ಕಾಂಡ ಏನಂದರೆ ಮೋಶೆ ಕೊಟ್ಟಂಥ 3 ಸಂದೇಶ. ಸುಮಾರು 430 ವರ್ಷಗಳು ಇಸ್ರಾಯೇಲ್ರು ಐಗುಪ್ತದಲ್ಲಿ ಗುಲಾಮರಾಗಿದ್ದರು. ಜೀವನ ಬೇಸತ್ತು ಬಿಟ್ಟಿತು, ನಿಟ್ಟುಸಿರು ಬಿಡುತ್ತಾ ಇದ್ದರು. ಅನಂತರ ಅವರು ಹಾಗೆ ಮೋಶೆ ಮುಖಾಂತರವಾಗಿ ಅದ್ಭುತವಾದ ರೀತಿಯಲ್ಲಿ ಸುಮಾರು 10 ಅದ್ಭುತಗಳನ್ನು, ಬಾಧೆಗಳನ್ನು ಕೊಟ್ಟು ಅಥವಾ ಬಿಡಿಸಿ ಅವುಗಳ ಮೂಲಕ ದೇವರು ತನ್ನ ನಾಮವನ್ನು ಘನಪಡಿಸಿ ಅವರನ್ನು ಹಾಗೆಯೇ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರಲಾಗಿ 40 ವರ್ಷಗಳು ಸುಮಾರು ಅವರು ಮರುಭೂಮಿಯಲ್ಲಿ ನಡೆಯುತ್ತಾ ಬಂದರು. ಆ ರೀತಿಯಾಗಿ ಬರುವಂಥ ವೇಳೆಯಲ್ಲಿ ಇನ್ನೂ ಸರಣಿ ಅದ್ಭುತಗಳು, ಸೀರೀಸ್ ಆಫ್ ಮಿರಕಲ್ಸ್ ಆ ರೀತಿಯಾಗಿ ಬರ್ತಾ ಇದ್ದಾಗ ಕೊನೆಗೆ ಇನ್ನೇನು ಹತ್ತಿರ ಕಾನಾನ್ ದೇಶಕ್ಕೆ ಬಂದುಬಿಟ್ರು. ಇನ್ನು ಸದ್ಯದಲ್ಲಿ ಅವರು ತಲುಪಬೇಕು. ಹಳೆಯ ಒಂದು ಸಂತಾನದವರು ಗೊಣಗುಟ್ಟಿದ್ದರಿಂದ, ಅವಿಶ್ವಾಸದ ನಿಮಿತ್ತ ದೇವರಿಗೆ ತಿರುಗಿ ಬಿದ್ದುದರಿಂದ ಅವರು ಕಾನಾನ್ ದೇಶಕ್ಕೆ ಸೇರದೆ, ಅವರು ಗುಣಗುಟ್ಟಿದಂತೆ ದೇವರು ಅವರಿಗೆ ಅವರ ಗುಣಗುಟ್ಟುವಿಗೆ ಅನುಸಾರವಾಗಿ ದೇವರು ಅವರಿಗೆ ಉತ್ತರಿಸಿ ಹಳೆ ತಲೆಮಾರುಗಳು 40 ವರ್ಷದಲ್ಲಿ ಅವರು ತೀರಿ ಹೋದರು. ಅಂದರೆ ಒಂದು ದಿನಕ್ಕೆ ಸುಮಾರು 300 ಶವ ಸಂಸ್ಕಾರಗಳು ಇದ್ದಿರ್ಬೋದು. ಆ ರೀತಿಯಾಗಿ ಬರ್ತಾ ಇರುವಂಥ ವೇಳೆಯಲ್ಲಿ ಮೋಶೆ ಇನ್ನೇನು ಯೆಹೋಶುವನಿಗೆ ಆ ಕಾರ್ಯಭಾರವನ್ನು ವಹಿಸಿಬಿಟ್ಟು ಜವಾಬ್ದಾರಿಕೆಯನ್ನು ಕೊಟ್ಟುಬಿಟ್ಟು ಸುಮಾರು 30 ಲಕ್ಷ ಜನರನ್ನು ನೋಡಿಕೊಳ್ಳುವಂಥ ಒಂದು ದೊಡ್ಡ ಸಭೆಯ ಒಂದು ಅಸಿಸ್ಟೆಂಟ್ ಸಭಾಪಾಲಕರಿಗೆ ಒಪ್ಪಿಸಿಬಿಟ್ಟು ಹೋಗೋ ಮುಂಚಿತವಾಗಿ 3 ಸಂದೇಶಗಳನ್ನು ಮೋಶೆ ಇಸ್ರಾಯೇಲರಿಗೆ ಕೊಡುವಾತನಾಗಿದ್ದಾನೆ. ಮೊದಲನೇ ಸಂದೇಶ ಅದು ಧರ್ಮೋಪದೇಶ ಕಾಂಡದಲ್ಲಿ 1ರಿಂದ 4 ಅಧ್ಯಾಯಗಳಲ್ಲಿ ಮೊದಲನೇ ಸಂದೇಶ, 2ನೇ ಸಂದೇಶ 5ನೇ ಅಧ್ಯಾಯದಿಂದ 28 ಅಧ್ಯಾಯಗಳಲ್ಲಿ 2ನೇ ಸಂದೇಶ. ಈಗ 29ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿರುವಾಗ ಈಗ 3ನೇ ಸಂದೇಶ, ಮೋಶೆ ಕೊಟ್ಟಂಥ 3ನೇ ಸಂದೇಶವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 3ನೇ ಸಂದೇಶ ಚಿಕ್ಕ ಸಂದೇಶ, ಅದು 29 ಮತ್ತು 30 ಅಧ್ಯಾಯಗಳಿರುವಂಥ ಒಂದು ಸಂದೇಶವಾಗಿದೆ. 3ನೇ ಸಂದೇಶದಲ್ಲಿ ಆತನು ಹೇಳುವಂಥ ಮಾತುಗಳನ್ನು ನಾವೀಗ ಕೇಳಿಸ್ಕೊಳ್ಳೋಣ. ಬನ್ನಿರಿ. ಯೆಹೋವನು ಹೋರೇಬಿನಲ್ಲಿ ಇಸ್ರಾಯೇಲರೊಡನೆ ಮಾಡಿದ ನಿಬಂಧನವಲ್ಲದೆ ಆತನು ಮೋವಾಬ್ಯರ ದೇಶದಲ್ಲಿ ಅವರೊಡನೆ ಮಾಡಬೇಕೆಂದು ಮೋಶೆಗೆ ಆಜ್ಞಾಪಿಸಿದ ನಿಬಂಧನ ವಚನಗಳು. ಹೌದು, ಒಂದು ಸರಿ ಆತನು ಹೋರೇಬಿನಲ್ಲಿ ಇಸ್ರಾಯೇಲರ ಸಂಗಡ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡಿದ್ದು ನಿಜ. ಆದರೆ ಈಗ 29ನೇ ಅಧ್ಯಾಯದಲ್ಲಿ ಒಡಂಬಡಿಕೆಯನ್ನು ಸ್ಥಿರಪಡಿಸುವಂಥ ಅಥವಾ ರೀಕನ್ಫರ್ಮ್ ಮಾಡುವಂಥ, ಪುನಃದೃಢ ಮಾಡುವಂಥ ಒಂದು ಕಾರ್ಯವನ್ನು ಈ ಅಧ್ಯಾಯದಲ್ಲಿ ನೋಡ್ತಕ್ಕದ್ದು. ಮೋಶೆ ಇಸ್ರಾಯೇಲರನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ, ಮತ್ತು ಯೆಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣು ಮುಂದೆ ಫರೋಹನಿಗೂ ಅವನ ಪರಿವಾರದವರಿಗೂ ಸಮಸ್ತ ಪ್ರಜೆಗಳಿಗೂ ಮಾಡಿದ ಅದ್ಭುತ ಕಾರ್ಯ
ಅದನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾನೆ. ಅದು ದೊಡ್ಡ ಕಾರ್ಯ ದೇವರು ಮಾಡಿದ್ದ, ಹಗುರವಾಗಿ ಭಾವಿಸಬಾರದು. ಯಾಕಂದರೆ ಒಂದು ಜನಾಂಗವನ್ನು 430 ವರ್ಷಗಳು ಇದ್ದಂಥ ಒಂದು ದೊಡ್ಡ ದೊಡ್ಡ ಗಂಡಸರೇ 6 ಲಕ್ಷ ಜನರು ಇದ್ರಂತೆ. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ಯುದ್ಧ ವೀರರಾಗಿರುವಂಥ ಗಂಡಸರು ಸುಮಾರು 6 ಲಕ್ಷ, ಸಾಮಾನ್ಯ ಗಂಡಸರು ಇನ್ನೊಂದು 6 ಲಕ್ಷ, ಮಹಿಳೆಯರು ಇನ್ನೊಂದು 6 ಲಕ್ಷ, ಮಕ್ಕಳು ಒಂದು 6 ಲಕ್ಷ ಪ್ಲಸ್ 6 ಲಕ್ಷ, ಲೇವಿಯರು, ಇನ್ನು ಬಹುಜನರು ಮಿಶ್ರ ಜನಾಂಗದವರು. ದೇವರವರಿಗೆ ಹೇಳಿದ್ದಿಲ್ಲ, ಆದರೂ ಕೂಡ ಅವರು ಹಿಂಬಾಲಿಸಿಬಿಟ್ರು ಇಸ್ರಾಯೇಲರ ಜೊತೆಯಲ್ಲಿ. ಅವರೆಲ್ಲರೂ ಸೇರಿದಾಗ ಹತ್ತಿರ 30ಕ್ಕಿಂತಲೂ ಹೆಚ್ಚು, 30 ಲಕ್ಷ ಜನರು ಅಂತ ಒಂದು ಅಂದಾಜು. ಅದು ಹೆಚ್ಚು ಕಡಿಮೆ ಇರ್ಬೋದು. ಆ ರೀತಿಯಾಗಿ ಬರುವಂಥದ್ದನ್ನು ಗ್ರಹಿಸುವ ಬುದ್ಧಿ, 4ನೇ ವಚನ, ನೋಡುವ ಕಣ್ಣು, ಕೇಳುವ ಕಿವಿ, ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಅಂದರೆ ಅಷ್ಟೊಂದು ಅದ್ಭುತ ದೇವರು ಮಾಡಿದ್ದಾನೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದನ್ನು ಗ್ರಹಿಸುವ ಬುದ್ಧಿ ಇಲ್ಲ ಎಂಬ ಮಾತು. ಪೌಲನು ಇದೇ ಮಾತನ್ನು 1 ಕೊರಿಂಥ 2:9 ಹೇಳ್ತಾನೆ. ನಮಗಾದರೂ 10ನೇ ವಚನ 1 ಕೊರಿಂಥ 2:10 ದೇವರಾತ್ಮನಿಂದ ಗ್ರಹಿಸುವಂತೆ, ಕಣ್ಣು ಕಾಣುವಂತೆ, ಕಿವಿ ಕೇಳುವಂತೆ ಮಾಡಿದ್ದಾನೆ. ಇಸ್ರಾಯೇಲರಿಗೆ ಅಂಥ ಒಂದು ಭಾಗ್ಯ ಇರಲಿಲ್ಲ. 5ನೇ ವಚನದಲ್ಲಿ ಮೋಶೆ ಅಯ್ಯೋ ಎಂಬುದಾಗಿ ಹೇಳ್ತಾನೆ ರೀ. ಮೋಶೆ ಕೊನೆಯ ಸಂದೇಶದಲ್ಲಿ, 3ನೇ ಸಂದೇಶದಲ್ಲಿ ಇನ್ನೇನು ಕೆಲವು ನಿಮಿಷಗಳು ಆತನು, ಕೆಲವು ತಾಸುಗಳು ಬಹುಶಃ ಆತನು ದೇಹ ಬಿಟ್ಟು ಮರಣ ಹೊಂದುವಂಥದ್ದು, ಕಾನಾನ್ ದೇಶ ಸೇರಿದಂಥ ಒಂದು ನಿರಾಶೆ, ಅಂಥ ಒಂದು ವೇಳೆಯಲ್ಲಿ ಅಯ್ಯೋ ಎಂಬುದಾಗಿ ಪ್ರಾರಂಭಿಸಿ 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ಮೋಶೆ ತನ್ನ ಸಾಕ್ಷಿ, ಟೆಸ್ಟಿಮೋನಿ ಆಫ್ ಮೋಸಸ್ ಕೊಡ್ತಾನೆ. ನಿಮ್ಮ ಮೈಯಲ್ಲಿದ್ದ ಉಡುಪಾಗಲಿ, ಕಾಲಲ್ಲಿದ್ದ ಕೆರವಾಗಲಿ ಅದು ಸವಿದು ಹೋಗಲಿಲ್ಲ, ಜೀರ್ಣವಾಗಲಿಲ್ಲ. ನೀವು ರೊಟ್ಟಿಯನ್ನು ತಿನ್ನಲಿಲ್ಲ, ದ್ರಾಕ್ಷರಸವನ್ನು ಕುಡಿಯಲಿಲ್ಲ. ಅದು ಕಾಮನ್ ಊಟ ಅವರಿಗೆ. ನಮಗೆ ಅನ್ನ ಸಾಂಬಾರು ಇದ್ದ ಹಾಗೆ, ಬ್ರೆಡ್ ಆ್ಯಂಡ್ ಬಟರ್ ಇದ್ದ ಹಾಗೆ ಇದು ಏನಂದರೆ ರೊಟ್ಟಿ, ದ್ರಾಕ್ಷರಸ ಇಸ್ರಾಯೇಲರ ಸಾಮಾನ್ಯ ಊಟ. ಅದು ಯಾವುದು ಕೊಡದೆ ನಡೆಸ್ಕೊಂಡು ಬಂದನು. ಯಾಕೆ? ಕಾರಣ ಏನು? ಕಾರಣ 6ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು. ಯೆಹೋವನೇ ನಮ್ಮ ದೇವರು, ಆತನೇ ನಮ್ಮ ದೇವರು ಎಂಬುದನ್ನು ರುಜುಪಡಿಸುವಂತೆ ಅದು ಹೇಳಲಾಯಿತು. ಹಾಗೆ ಬರ್ತಾ ಇರುವಾಗ ನೀವು ವಿಧೇಯರಾಗಬೇಕು ಎಂಬುದನ್ನು ಮತ್ತೆ ಮತ್ತೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡಿಬೇಕು. ಆ ರೀತಿಯಾಗಿ ನೀವು ನಡೆದರೆ ಏನಾಗ್ತದೆ? 9ನೇ ವಚನದಲ್ಲಿ ಎಲ್ಲ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. ಜಾಣತನ, ವಿಸ್ಡಮ್, ಅದೇ ರೀತಿಯಾಗಿ ಅಭಿವೃದ್ಧಿ, ಪ್ರಾಸ್ಪರಿಟಿ, ಇವೆಲ್ಲ ದೇವರು ತನ್ನ ಜನರಿಗೆ ಕೊಡ್ತೀನಂತ ಹೇಳಿದ್ದಾನ್ರಿ. ಅದು ಇವೆಲ್ಲ ಹೇಗೆ ಕೊಡ್ತಾನೆ ಅಂತ ಹೇಳಿದ್ರೆ ಆತನ ಸನ್ನಿಧಾನದಿಂದ ಕೊಡುವ ಆತನಾಗಿದ್ದಾನೆ. 13ನೇ ವಚನದಲ್ಲಿ ಈಗ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಎಂಬುದಾಗಿ. ಒಡಂಬಡಿಕೆ, ಆತನ ಸನ್ನಿಧಿ, ಆತನ ಒಡಂಬಡಿಕೆ, ಆತನ ಅನ್ಯೋನ್ಯತೆ, ಇವುಗಳ ಮೂಲಕ ಇದು ಅವರಿಗೂ ಮಾತ್ರ ಅಲ್ಲ. ನೀವು ಯಾಕೆ ನಿಂತಿದ್ದೆ ಅಂದರೆ ಮುಂದೆ ಹುಟ್ಟುವ ನಮ್ಮ ಸಂತತಿಯವರೊಡನೆಯೂ ಈ ಒಡಂಬಡಿಕೆ. ಈ ವಾಕ್ಯ ಕೇಳಿ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇಸ್ರಾಯೇಲರ ಹತ್ರ ಮಾತ್ರ ದೇವರು ಒಡಂಬಡಿಕೆ ಮಾಡಿಕೊಂಡ, ನಮ್ಮ ಹತ್ರ ಇಲ್ಲ ಅಂತ ಒಂದು ಅನಿಸುವಿಕೆ. ಆದರೆ ಮುಂದೆ ಹುಟ್ಟುವ ನಮ್ಮ ಸಂತತಿಯವರು 29ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 14-15ರಲ್ಲಿ ನೋಡುವಾಗ ಸಂತತಿ, ಮುಂದೆ ಹುಟ್ಟುವ ಸಂತತಿಯವರೊಡನೆಯೂ ಪ್ರಮಾಣಪೂರ್ವಕವಾದ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ದೇವರು ನಮ್ಮ ಸಂಗಡ ಮಾಡಿಕೊಳ್ಳುವ ಆತನಾಗಿದ್ದಾನೆ. ಗಲಾತ್ಯ 3 ಕೊನೆಯ ವಚನದಲ್ಲಿ ಅಬ್ರಹಾಮನ ಆಶೀರ್ವಾದ ನಮಗೂ ಕೂಡ, ಅಬ್ರಹಾಮನ ನಂಬಿದಂಥವರು ನಾವು ಕೂಡ ಇದಕ್ಕೆ ಬಾಧ್ಯರಾಗಿದ್ದೇವೆ. ಆದರೆ ಇದನ್ನು ಹಗುರವಾಗಿ ತಗೋಬೇಡ್ರಿ. 19ನೇ ವಚನ, ನಾನು ಹಠವನ್ನು ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿ ಇರುವುದು ಅಂದ್ಕೊಂಡು ನೀವು ಹಿಗ್ಗಬಾರ್ದೆಂಬಂಥ ವಾರ್ನಿಂಗ್ ಕೂಡ ಆತನು ಕೊಡುವ ಆತನಾಗಿದ್ದಾನ್ರಿ.
ವಾರ್ನಿಂಗ್ ಕೊಟ್ಟು ದುರುಪಯೋಗ ನಾವು ಮಾಡಿಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಯಾರ್ಯಾರು ನಿಬಂಧನೆಯನ್ನು ಉಲ್ಲಂಘಿಸಿದ್ದಾರೋ ಅವರ ವಿಷಯದಲ್ಲಿ ಒಂದು ಎಕ್ಸಾಂಪಲ್ ಆಗಿ ಮಾದರಿಯಾಗಿ ಜನರು ಮಾತನಾಡುವಂತೆ ಇರಲಿ ಎಂಬಂಥ ವಾರ್ನಿಂಗ್ ಮುಖಾಂತರವಾಗಿ ಮೋಶೆ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯವನ್ನು ನಾವು ನಮ್ಮ ಅಧ್ಯಯನದಲ್ಲಿ ಮುಗಿಸಿದ್ದೇವೆ. 29ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 29. These are the words of the covenant which the Lord commanded Moses to make with the children of Israel in the land of Moab, beside the covenant which he made with them in Horeb. And Moses called unto all Israel, and said unto them, Ye have seen all that the Lord did before your eyes in the land of Egypt unto Pharaoh, and unto all his servants, and unto all his land. The great temptations which thine eyes have seen, the signs, and those great miracles. Yet the Lord hath not given you an heart to perceive, and eyes to see, and ears to hear, unto this day. And I have led you 40 years in the wilderness. Your clothes are not waxen old upon you, and thy shoe is not waxen old upon thy foot. Ye have not eaten bread, neither have ye drunk wine or strong drink, that ye might know that I am the Lord your God. And when ye came unto this place, Sihon the king of Heshbon and Og the king of Bashan came out against us into battle, and we smote them. And we took their land, and gave it for an inheritance unto the Reubenites, and to the Gadites, and to the half-tribe of Manasseh. Keep therefore the words of this covenant, and do them, that ye may prosper in all that ye do. Ye stand this day all of you before the Lord your God, your captains of your tribes, your elders, and your officers, with all the men of Israel, your little ones, your wives, and thy stranger that is in thy camp, from the hewer of thy wood unto the drawer of thy water, that thou shouldest enter into covenant with the Lord thy God, and into his oath, which the Lord thy God maketh with thee this day, that he may establish thee today for a people unto himself, and that he may be unto thee a God, as he hath said unto thee, and as he hath sworn unto thy fathers, to Abraham, to Isaac, and to Jacob. Neither with you only do I make this covenant and this oath, but with him that standeth here with us this day before the Lord our God, and also with him that is not here with us this day. For ye know how we have dwelt in the land of Egypt, and how we came through the nations which ye passed by. And ye have seen their abominations, and their idols, wood and stone, silver and gold, which were among them. Lest there should be among you man, or woman, or family, or tribe, whose heart turneth away this day from the Lord our God, to go and serve the gods of these nations. Lest there should be among you a root that beareth gall and wormwood. And it come to pass, when he heareth the words of this curse, that he bless himself in his heart, saying, I shall have peace, though I walk in the imagination of mine heart, to add drunkenness to thirst. The Lord will not spare him, but then the anger of the Lord and his jealousy shall smoke against that man, and all the curses that are written in the book shall lie upon him. And the Lord shall blot out his name from under heaven. And the Lord shall separate him unto evil out of all the tribes of Israel, according to all the curses of the covenant that are written in this book of the law, so that the generation to come of your children that shall rise up after you, and the stranger that shall come from a far land, shall say, when they see the plagues of that land, and the sicknesses which the Lord hath laid upon it, and that the whole land thereof is brimstone, and salt, and burning, that it is not sown, nor beareth, nor any grass groweth therein, like the overthrow of Sodom and Gomorrah, Admah and Zeboim, which the Lord overthrew in his anger and in his wrath. Even all nations shall say, Wherefore hath the Lord done thus unto this land? What meaneth the heat of this great anger? Then men shall say, Because they have forsaken the covenant of the Lord God of their fathers, which he made with them when he brought them forth out of the land of Egypt. For they went and served other gods, and worshipped them, gods whom they knew not, and whom he had not given unto them. And the anger of the Lord was kindled against this land, to bring upon it all the curses that are written in this book. And the Lord rooted them out of their land in anger,
and in wrath, and in great indignation, and cast them into another land, as it is this day. The secret things belong unto the Lord our God, but those things which are revealed belong unto us and to our children forever, that we may do all the words of this law.